ಪೊಲೀಸ್ ಕಮಿಷನರ್ ಇವತ್ತು ಪವರ್ ಟಿವಿ ಸ್ಟುಡಿಯೋದಲ್ಲಿದ್ದಾರೆ. ಅವರ ಜೊತೆಗೆ ಮಾತನಾಡಬೇಕು ಅಂತ ಬಹಳಷ್ಟು ಜನ ಕಾಯ್ತಿದ್ದೀರಾ ಅಂತಲೂ ಗೊತ್ತು. ವೀಕ್ಷಕರೇ, ಒಂದು ಬೆಂಗಳೂರಂತ ಮಹಾನಗರವನ್ನು ಪೊಲೀಸಿಂಗ್ ಮಾಡಬೇಕು ಅಥವಾ ಅದರ ರಕ್ಷಣೆಯ ಜವಾಬ್ದಾರಿಯನ್ನು ಹೊತ್ಕೊಳ್ಬೇಕು ಅಂತಂದರೆ ಅಷ್ಟು ಸುಲಭದ ಮಾತು ಅಲ್ಲವೇ ಅಲ್ಲ. ಬಹಳಷ್ಟು ಸವಾಲುಗಳಿಂದ ಕೂಡಿರುತ್ತೆ. ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲವನ್ನ ಸರಿಯಾಗಿ ನಿಭಾಯಿಸುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಬಂದಿರುವಂಥವರು ನಮ್ಮ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿರುವಂಥ ಶ್ರೀ ಸೀಮಂತ್ ಕುಮಾರ್ ಸಿಂಗ್ IPS ಅವರು. ಇವರು ರಾಂಚಿಯಲ್ಲಿ ಜನಿಸ್ತಾರೆ ಆ್ಯಂಡ್ 1996 ಬ್ಯಾಚ್ನ ಕರ್ನಾಟಕ ಕೇಡರ್ IPS ಆಫೀಸರ್ ಆಗಿ ಇವರು ಕೆಲಸವನ್ನು ಆರಂಭ ಮಾಡ್ತಾರೆ. ಹಲವಾರು ಹುದ್ದೆಗಳನ್ನು ಅಲಂಕರಿಸಿ ಇವತ್ತು ಬೆಂಗಳೂರಿನ ಪೊಲೀಸ್ ಕಮಿಷನರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಸಚಿಗಳಿಂದ ರಾಜಧಾನಿ ಆಗಿರೋದ್ರಿಂದ ಬೆಂಗಳೂರಿನ ಒಂದು ರಕ್ಷಣೆ, ಬೆಂಗಳೂರು ನಾಗರಿಕರ ಕ್ಷೇಮ ಮತ್ತು ಬೆಂಗಳೂರಂಥ ಮಹಾನಗರವನ್ನು ಯಾವುದೇ ಕ್ರೈಮ್ಗಳಿಲ್ಲದೆ ಅಥವಾ ಮಗದೊಂದು ಬೇರೆ ಬೇರೆ ಚಟುವಟಿಕೆಗಳಿಂದ ರಕ್ಷಿಸಬೇಕು ಅಂತಂದರೆ ಪೊಲೀಸಿಂಗ್ ಅಷ್ಟೇ ಟಫ್ ಆಗಿರಬೇಕಾಗತ್ತೆ ಮತ್ತು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಇದೆಲ್ಲವನ್ನ ನಿರ್ವಹಿಸ್ಕೊಂಡು ಹೋಗ್ತಾ ಇರುವಂಥ ಸೀಮಂತ್ ಕುಮಾರ್ ಸಿಂಗ್ IPS ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಇವ್ರ ಹತ್ರ ಹಲವಾರು ಪ್ರಶ್ನೆಗಳಿದ್ದಾವೆ ನನಗೆ ಕೇಳೋದಕ್ಕೆ. ನಿಮ್ಮ ಪ್ರಶ್ನೆಗಳು ನಾನಿವತ್ತು ಕೇಳ್ತಾ ಇದ್ದೀನಿ. ಬೆಂಗಳೂರು ನಗರ ಎಷ್ಟು ಸೇಫ್ ಆಗಿದೆ? ಬೆಂಗಳೂರಿನಲ್ಲಿ ಹೊಸ ವರ್ಷ ಆಚರಣೆ ಅಂತಂದರೆ ಬೇರೆ ಬೇರೆ ಫಾರಿನ್ ಕಂಟ್ರೀಸ್ಗೇನು ಕಡಿಮೆ ಇಲ್ದಿರೋ ಥರ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಅದರ ಚಾಲೆಂಜಸ್ ಹೇಗಿದೆ? ಮತ್ತು ಬೆಂಗಳೂರಿನಲ್ಲಿ ದರೋಡೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಇವತ್ತು ಪೊಲೀಸ್ ಕಮಿಷನರ್ ನೇರವಾಗಿ ಉತ್ತರಗಳನ್ನು ಕೊಡ್ತಾರೆ. ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಿಮಗೆ ಆ್ಯಂಡ್ ವೆರಿ ಗುಡ್ ಮಾರ್ನಿಂಗ್. ಸರ್, ನಾನು ನಿಮ್ಮ ಹತ್ರ ಸಾಕಷ್ಟು ಪ್ರಶ್ನೆಗಳನ್ನು ಕೇಳೋದಿದೆ, ಮಾತನಾಡೋದಿದೆ. ಸಾರ್ವಜನಿಕರ ಪ್ರಶ್ನೆಗಳನ್ನು ನಾನಿವತ್ತು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಹಳಷ್ಟು ಜನ ಸಾರ್ವಜನಿಕರು ಕೂಡ ಇವತ್ತು ನಿಮ್ಮ ಜೊತೆ ಮಾತನಾಡಬೇಕು ನೇರವಾಗಿ ಅಂತ ಬಯಸ್ತಿದ್ದಾರೆ. ಅದಕ್ಕಿಂತ ಮುಂಚೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಇದೆ ಸರ್, ಅದ್ರ ಬಗ್ಗೆ ನಾನು ಮಾತನಾಡಬೇಕು. ಸರ್, ಸಾಕಷ್ಟು ಹುದ್ದೆಗಳನ್ನು ಅಲಂಕರಿಸಿದ್ದೀರಿ ನೀವು. ಉಡುಪಿಯಲ್ಲಿ ಕೆಲಸ ಮಾಡಿದ್ದೀರಿ ಆ್ಯಂಡ್ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಿದ್ದೀರಿ ಆ್ಯಂಡ್ ಆ್ಯಂಟಿ ನಕ್ಸಲ್ ಫೋರ್ಸಲ್ಲಿ ಕೆಲಸ ಮಾಡಿದ್ದೀರಿ. ಹಲವಾರು ಆ್ಯಂಟಿ ಕರಪ್ಷನ್ ಬ್ಯೂರೋದಲ್ಲಿ ಕೆಲಸ ಮಾಡಿದ್ದೀರಿ. ಇವತ್ತು ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ ಬಂದಿದ್ದೀರಿ. ಒಂದು ಹೆಮ್ಮೆನೂ ಇದೆ ನಮಗೆ, ನಿಮ್ಮಂಥ ಒಬ್ಬ ಅಧಿಕಾರಿಯನ್ನು ಒಂಥರ ಸೀಸನ್ಡ್ ಆಫೀಸರ್ ಅಂತಲೇ ಹೇಳ್ಬೋದು ನಿಮ್ಮನ್ನು. ಸೊ ಹೌ ಯು ಆರ್ ಫೀಲಿಂಗ್ ರೈಟ್ ನೌ ಸರ್? ಮೊದಲಾಗಿ ನಾನು ನಿಮಗೆ ಧನ್ಯವಾದ ಹೇಳ್ತಾ ಇದ್ದೀನಿ ಇಲ್ಲಿ ಸ್ಟುಡಿಯೋಕ್ಕೆ ಕರೆದು ಮಾತಾಡಲಿಕ್ಕೆ. ಯಾಕೆಂದರೆ ಇಂಥ ಇಂಟ್ರ್ಯಾಕ್ಷನ್ ನಾನು ನಮ್ಮ ಪೊಲೀಸ್ದು ಏನು ಕೆಲಸ ನಡೀತಾ ಇದೆ ಅದರದ್ದು ಫೀಡ್ಬ್ಯಾಕ್ ಸಿಸ್ಟಮ್ ಏನಿದೆ ಅದು ಆ ಥರ ನಾವು ಒಂದು ಭಾವಿಸ್ತೀವಿ. ಅಂದರೆ ನಮಗೆ ಫೀಡ್ಬ್ಯಾಕ್ ಮೆಕ್ಯಾನಿಸಮ್. ಸೊ ಆ ನಿಟ್ಟಿನಲ್ಲಿ ನಾವು ಇದು ಫೀಡ್ಬ್ಯಾಕ್ ಸಿಸ್ಟಮಲ್ಲಿ ಬಂದಿದ್ದೀವಿ. ನಿಮ್ಮದು ಪ್ರಶ್ನೆ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ಕಮಿಷನರ್ದು ಹೋದೆ. ಇದು ಪೋಸ್ಟ್ ಖಂಡಿತ ಇದು ಒಂದು ತುಂಬ ಜವಾಬ್ದಾರಿದು ಪೋಸ್ಟ್ ಇದೆ ಮತ್ತು ಸರ್ಕಾರ ವತಿಯಿಂದ ನನಗೆ ಸಿಕ್ಕಿದೆ, ಸರ್ಕಾರ ಕಡೆಯಿಂದ. ನಾನು ನಮ್ಮ ಮಿತಿ ಮೀರ್ ಏನು ಕೆಪಾಸಿಟಿ ಇದೆ ಅದು ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ ಕೆಲಸ ಮಾಡಲಿಕ್ಕೆ. ಸರ್, 1996 ಕರ್ನಾಟಕ ಕೇಡರ್ ಆಫೀಸರ್ ಆಗಿ ನೀವು ಆಯ್ಕೆ ಆಗ್ತೀರಿ. ಫಸ್ಟ್ಗೆ ಯಾವುದೇ ಒಬ್ಬ ಅಧಿಕಾರಿಗೆ ಬೇರೆ ರಾಜ್ಯಕ್ಕೆ ಪೋಸ್ಟಿಂಗ್ ಆದಾಗ ಫಸ್ಟ್ ಲ್ಯಾಂಗ್ವೇಜ್ ಪ್ರಾಬ್ಲಮ್ ತುಂಬಾ ಫಸ್ಟ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಸೊ ಈಗ ನೀವು ಕನ್ನಡಿಗರೇ ಆಗ್ಬಿಟ್ಟಿದ್ದೀರಿ ಇವಾಗ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಗಿತ್ತು ಸರ್ ಕರ್ನಾಟಕ ಕ್ಯಾಡರ್ಗೆ ಅಪಾಯಿಂಟ್ ಆದಾಗ? ಹೌ ವಾಸ್ ಯುವರ್ ಫೀಲಿಂಗ್ ದ್ಯಾಟ್ ಟೈಮ್? ನ್ಯಾಚುರಲ್ ಆಗಿ ನಾನು ನಮ್ಮದು ಇದು ಹುಟ್ಟಿದ ಸ್ಟೇಟ್ ಇರಲಿಲ್ಲ. ಬಟ್ ಆಲ್ ಇಂಡಿಯಾ ಸರ್ವಿಸಲ್ಲಿ ನಾವು ಯಾವ ಸ್ಟೇಟ್ ಬೇಕಾದರೆ ನಮಗೆ ಸರ್ಕಾರ ಅಲಾಟ್ ಮಾಡ್ತಾರೆ, ನಾವು ಹೋಗಲೇಬೇಕಾಗತ್ತೆ. ಸೊ ನನ್ನ ಲಕ್ಕಕ್ಕೆ ಕರ್ನಾಟಕ ಸಿಕ್ಕಿದೆ ಅಂತ ಈಗ ನಮಗೆ ಅರ್ಥ ಆಗುತ್ತೆ. ಆಗ ಖಂಡಿತ ನನಗೆ ಲ್ಯಾಂಗ್ವೇಜ್ದು ಒಂದು ದೊಡ್ಡ ಸಮಸ್ಯೆ ಇತ್ತು. ಬಟ್ ನಮ್ಮದು ಸಿಸ್ಟಮ್ ಯಾವ ರೀತಿ ಅಂದರೆ ಫಸ್ಟ್ ಪ್ರಮೋಷನ್ ನಮಗೆ ಕನ್ನಡ ಕಲೀಲೇಬೇಕು, ಅಂದರೆ ಲೋಕಲ್ ಲ್ಯಾಂಗ್ವೇಜ್ ನಾವು ಕಲಿಬೇಕು, ಇಲ್ಲಾಂದರೆ ನಮಗೆ ಫಸ್ಟ್ ಪ್ರಮೋಷನ್ ಸಿಕ್ಕಲ್ಲ. ಸೊ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ನಾವು ಏನು ಫಸ್ಟ್ ಪೋಸ್ಟಿಂಗಲ್ಲಿ ಬರ್ತೀವಿ, ನಂತರ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಲಿಕ್ಕೆ 10th ಸ್ಟ್ಯಾಂಡರ್ಡ್ ಕನ್ನಡ ಪಾಸ್ ಆಗಲೇಬೇಕು. ಸೊ ಆ ನಿಟ್ಟಿನಲ್ಲಿ ನಮಗೆ ಇಷ್ಟ ಇರಲಿ ಅಥವಾ ಏನೂ ಇರಲಿ ನಾವು ಕಷ್ಟಪಟ್ಟು ನಾವು ಓದಿ 10th ಸ್ಟ್ಯಾಂಡರ್ಡ್ ಪಾಸ್ ಆಗಿದ್ದೀನಿ. 10th ಸ್ಟ್ಯಾಂಡರ್ಡ್ ಕನ್ನಡ ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಿ ಆಮೇಲೆ ನನಗೆ ಪ್ರಮೋಷನ್ ಸಿಕ್ತು. ಸೊ ಈಗತ್ತು ಯಾವುದೂ ಸಮಸ್ಯೆ ಇಲ್ಲ. ಈಗ ಅದೇ ಹೇಳಿದ್ನಲ್ಲ ಸರ್, ನಮ್ಮಲ್ಲೇ ಒಬ್ಬರು ಆಗ್ಬಿಟ್ಟಿದ್ದೀರಿ. ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಿ, ಖುಷಿ ಅಂತ ಅನ್ಸುತ್ತೆ ನಮಗೂ. ಯಾವುದೋ ರಾಜ್ಯದಿಂದ ಬಂದು ಕನ್ನಡಿಗರ ಜೊತೆನೇ ಇದ್ದು ಕನ್ನಡ ಕಲಿಯೋದು ಬಹಳ ಖುಷಿ ಅಂತ ಅನ್ಸುತ್ತೆ. ಸರ್, ಪ್ರಶ್ನೆಗಳಿಗೆ ಬಂದ್ಬಿಡ್ತೇನೆ. ಸರ್, ಬೆಂಗಳೂರು ಬೇರೆ ಬೇರೆ ಜಿಲ್ಲೆಗಳ ಟಾಸ್ಕ್ ನಿಮ್ಗೆ ಹೇಗಿತ್ತು? ಬೆಂಗಳೂರು ಹೇಗೆ ಅನ್ನಿಸ್ತಿದೆ? ಇದು ಕರ್ನಾಟಕ ಒಂದು ದೊಡ್ಡ ರಾಜ್ಯ ಇದೆ, ಇದರಲ್ಲಿ ಸುಮಾರು ಎಲ್ಲ ಕಡೆ ಜಿಲ್ಲೆ ಎಲ್ಲ. ಸೊ ನನಗೆ ಒಂದು ಅವಕಾಶ ಸಿಕ್ತು ಸುಮಾರು ಕಡೆ ಸರಾಸರಿ 8 ಜಿಲ್ಲೆಯಲ್ಲಿ ನಾನು SP ಆಗಿ ಕೆಲಸ ಮಾಡಿದ್ದೀನಿ.
ಮತ್ತು ಹಲವಾರು ಕಡೆ DIG ಕಮಿಷನರ್ ಆಗಿ ಮಂಗಳೂರಲ್ಲಿ ಮಾಡಿದ್ದೀನಿ, ಬೇರೆ ಬೇರೆ ಕಡೆ ನಾನು ಮಾಡಿದ್ದೀನಿ. ಅದು ತುಂಬ ನನಗೆ ಈಗ ನಾನು ನೋಡಿದಾಗ ತುಂಬ ನನಗೆ ಹೆಲ್ಪ್ ಆಗ್ತಾಯಿದೆ ನಮ್ಮ ಪೊಲೀಸಿಂಗಲ್ಲಿ, ಸ್ಪೆಷಲಿ ಬ್ಯಾಂಗ್ಳೂರು ಸಿಟಿ ಕಮಿಷನರ್ ಆಗಿ. ಯಾಕೆಂದರೆ ಇಲ್ಲಿ ಕೂಡ ನಾನು ಅಡಿಷನಲ್ ಕಮಿಷನರ್ ಆಗಿ ಕೆಲಸ ಮಾಡಿ DCP ಆಗಿ ಕೂಡ DCP ಟ್ರಾಫಿಕ್ ಆಗಿ ಮಾಡಿದ್ದೀನಿ. ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬ ಕೌಂಟ್ ಆಗುತ್ತೆ ನಮ್ಮ ಪೊಲೀಸಿಂಗಲ್ಲಿ, ಎಲ್ಲ ಸರ್ವಿಸಸಲ್ಲಿ. ಬಟ್ ಪೊಲೀಸಿಂಗಲ್ಲಿ ಅದೂ ಫೀಲ್ಡ್ ಪೋಸ್ಟಲ್ಲಿ. ಸೊ ಫೀಲ್ಡ್ ಪೋಸ್ಟ್ ನಾವು ಹೇಳಬೇಕಾದ್ರೆ ಚಾಲೆಂಜಸ್ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡುವಾಗ ಹಳೆಯದು ನಮ್ಮದು 30 ವರ್ಷದ 29 ವರ್ಷದ ಸರ್ವಿಸ್ ಇದೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಭಾಗದಲ್ಲಿ, ಅದೆಲ್ಲ ಇಲ್ಲಿ ನಮಗೆ ಹೆಲ್ಪ್ ಆಗ್ತಾಯಿದೆ. ಯಾಕೆಂದರೆ ಜನ ಬರೋದು ಎಲ್ಲ ಕಡೆಯಿಂದ ಬೆಂಗಳೂರಿಗೆ, ರಾಜ್ಯದಿಂದ ಎಲ್ಲ ಕಡೆಯಿಂದ ಜನ ಬರೋದು. ಮತ್ತು ವಿಶೇಷವಾಗಿ ಬ್ಯಾಂಗ್ಳೂರು ಸಿಟಿ ಒಂದು ದೊಡ್ಡ ಸಿಟಿ ಇದೆ. ಆ ಸಿಟಿನಲ್ಲಿ ಕೆಲಸ ಮಾಡಲಿಕ್ಕೆ ಇಂಥ ಅನುಭವ ಬೇಕೇ ಬೇಕು. ಅದು ತುಂಬ ನನಗೆ ಹೆಲ್ಪ್ ಆಗ್ತಾಯಿದೆ. ಸರ್, ಬೆಂಗಳೂರು ಅಂತ ಬಂದರೆ ಒಂದು ಟ್ರಾಫಿಕ್, ಇನ್ನೊಂದು ಲಾ ಆ್ಯಂಡ್ ಆರ್ಡರ್, ಮತ್ತೊಂದು ದ ಮೋಸ್ಟ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಪ್ರೆಷರ್. ಸೊ ಈ ಮೂರರ ಮಧ್ಯೆ ಎಲ್ಲವನ್ನ ಬ್ಯಾಲೆನ್ಸ್ ಮಾಡಿಕೊಂಡು ಅಟ್ ದ ಸೇಮ್ ಟೈಮ್ ನಿಮ್ಮ ಪೊಲೀಸ್ ಸಿಬ್ಬಂದಿಯ ಕಷ್ಟ ಸುಖ ಎಲ್ಲವನ್ನ ಮ್ಯಾನೇಜ್ ಮಾಡಿಕೊಂಡು ನಿಮ್ಮ ಸ್ಥಾನವನ್ನು ಉಳಿಸ್ಕೊಂಡು ಇದೆಲ್ಲ ಮಾಡೋದು ಇಟ್ ಇಸ್ ವೆರಿ ಚಾಲೆಂಜಿಂಗ್ ಟಾಸ್ಕ್. ಪ್ರಾಕ್ಟಿಕಲಿ ಮಾತಾಡಬೇಕು ಅಂತಂದರೆ ಸೊ ಎಲ್ಲವನ್ನು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯುವರ್ ಫ್ಯಾಮಿಲಿ ಆಲ್ಸೋ, ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ? ನೀವೇ ಹೇಳಿದರೆ ಎಲ್ಲ ಇದೆ. ಎಲ್ಲ ಇದು ಬರೀ ಪೊಲೀಸಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಈ ಥರ ಸಮಸ್ಯೆ ಇರ್ತದೆ. ಸಮಸ್ಯೆ ನಾವು ಹೇಳೋದಿಲ್ಲ, ಇದು ಚಾಲೆಂಜಸ್ ಇದೆ. ಚಾಲೆಂಜಸ್ ಅಲ್ಲಿ ಯಾವ ರೀತಿ ಫೇಸ್ ಮಾಡಬೇಕು, ಯಾವ ರೀತಿ ಅದು ನಾವು ನಿಧಾನಾಗಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಎಲ್ಲಿ ಏನು ಸಮಸ್ಯೆ ಇದೆ. ಬಟ್ ಫಸ್ಟ್ ಸಮಸ್ಯೆ ಏನು ಹೇಳಿದ್ರೆ ಟ್ರಾಫಿಕ್ ವಿಶೇಷವಾಗಿ ನಾನು ವಿಸ್ತಾರಾಗಿ ಮಾತಾಡ್ತೇನೆ ಮುಂದೆ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನಾನು ನಿಮಗೆ ಒಂದು ಅಶ್ಯೂರೆನ್ಸ್ ಕೊಡ್ಬೋದು. ಬ್ಯಾಂಗ್ಳೂರಲ್ಲಿ ಅಂತ ಯಾವುದೂ ಸಮಸ್ಯೆ ಇಲ್ಲ. ಲಾ ಆ್ಯಂಡ್ ಆರ್ಡರ್ದು ನಮ್ಮ ಪೊಲೀಸವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ, ಮಾಡ್ಕೊಂಡು ಬಂದಿರೋ ಮತ್ತು ಇನ್ನೂ ಮಾಡ್ತಾರೆ ಈಗ ಮತ್ತೆ ಮುಂದೆ ಕೂಡ. ಯಾಕೆಂದರೆ ಅದು ನಮ್ಮದು ಸೆಟಪ್ ಆ ಥರ ಇದೆ. ಮುಂದೆ ಪಾಲಿಟಿಕಲ್ ಬಗ್ಗೆ ನಾವು ಇದು ಒಂದು ಡೆಮೊಕ್ರೆಟಿಕ್ ಸೆಟಪ್ ಇದೆ. ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ಯಾವ ರೀತಿ ನಮ್ಮದು ರೈಟ್ಸ್ ಇದೆ, ಯಾವ ರೀತಿ ನಾವು ನಮ್ಮ ಅಧಿಕಾರ ಇದೆ, ಅದೇ ರೀತಿ ಪಾಲಿಟಿಷಿಯನ್ಸ್ ಕೂಡ ಇರ್ತದೆ. ಬಟ್ ಒಂದು ನಮ್ಮ ಕೆಲಸ ಏನಿದೆ ಅದು ಇಂಪಾರ್ಟೆಂಟ್. ರೂಲ್ ರೆಗ್ಯುಲೇಷನ್ ನಾವು ಫಾಲೋ ಮಾಡಬೇಕು, ಇಲ್ಲಾಂದರೆ ಎಲ್ಲರಿಗೂ ಪ್ರಾಬ್ಲಮ್. ಸೊ ಬ್ಯಾಲೆನ್ಸ್ ಮಾಡಲೇಬೇಕು. ಸರ್, ಈಗ ವೆರಿ ನಿಯರ್ ಇರೋದು ಅಂತಂದರೆ ಕ್ರಿಸ್ಮಸ್ ಆ್ಯಂಡ್ ನ್ಯೂ ಇಯರ್. ಅಲ್ಲಿಂದಾನೇ ನನ್ನ ಪ್ರಶ್ನೆಗಳನ್ನು ಮತ್ತು ವಿಚಾರಗಳನ್ನು ಶುರು ಮಾಡ್ತೀನಿ. ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಎಲ್ಲವೂ ಬ್ಯಾಕ್ ಟು ಬ್ಯಾಕ್ ಇರೋದ್ರಿಂದ ಬೆಂಗಳೂರು ನಿಮಗೆ ಗೊತ್ತಿದೆ, ಯಾವುದೇ ಫಾರಿನ್ ಕಂಟ್ರೀಸ್ಗೆ ಏನು ಕಡಿಮೆ ಇರಲ್ಲ ಇಲ್ಲಿಯ ಸೆಲೆಬ್ರೇಷನ್ಸ್. MG ರೋಡ್ ಇರಲಿ, ಬ್ರಿಗೇಡ್ ರೋಡ್ ಇರಲಿ, ಕಮರ್ಷಿಯಲ್ ಸ್ಟ್ರೀಟ್ಸ್ ಇರಲಿ, ಚರ್ಚ್ ಸ್ಟ್ರೀಟ್ ಇರಲಿ, ಹೀಗೆಲ್ಲ. ಸೊ ಈ ಹಿಂದೆನೂ ಬಹಳಷ್ಟು ಘಟನೆಗಳು ಅವಘಡಗಳು ನಡೆದಿರೋದನ್ನು ನಾವು ಗಮನಿಸಿದ್ದೀವಿ. ಸೊ ಈ ವರ್ಷದ ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಈ ಎಲ್ಲ ಸೆಲೆಬ್ರೇಷನ್ಸ್ಗೆ ನಿಮ್ಮ ನೇತೃತ್ವದ ಬೆಂಗಳೂರು ಪೊಲೀಸರ ತಂಡ ಯಾವ ರೀತಿ ಸಿದ್ಧವಾಗಿದೆ ಮತ್ತು ಕಾರ್ಯನಿರ್ವಹಿಸ್ತಾ ಇದೆ ಸರ್? ಸಾಧಾರಣವಾಗಿ ಡಿಸೆಂಬರ್ ತಿಂಗಳಲ್ಲಿ ನಮ್ಮ ಪೊಲೀಸ್ ಅವ್ರಿಗೆ ಇದು ಒಂದು ದೊಡ್ಡ ಕೆಲಸ ಇರ್ತದೆ. ಬಟ್ ನಾನು ಈ ಸರಿ ಒಂದು ಸ್ವಲ್ಪ ಚೇಂಜ್ ಮಾಡಿ ನಮ್ಮ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಿ, ಅಂದರೆ ಇದಕ್ಕೆ ಅನ್ನೆಸೆಸರಿ ನಾವು ಟೆನ್ಷನ್ ತೊಗೊಳೋದು ಬೇಡ. ಒಂದು ಅಂದರೆ ಒಂಥರ ಇದು ಹಬ್ಬದ ವಾತಾವರಣ ಇರ್ತದೆ. ಹೌದು. ಸೊ ವಾತಾವರಣದಲ್ಲಿ ನಮ್ಮ ಪೊಲೀಸ್ ಅವ್ರದ್ದು ಏನು ರೋಲ್ ಇದೆ ಅದರಲ್ಲಿ ಬಂದೋಬಸ್ತ್ ಮಾಡಬೇಕು. ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್ ಯಾರಿದೆ ಅವ್ರಿಗೆ ನಾವು ಅವ್ರ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ಜನ ಬಂದು ಅಲ್ಲಿ ಒಳ್ಳೆ ರೀತಿಯಿಂದ ಅದು ಕ್ರಿಸ್ಮಸ್ ಇರಲಿ ಹೊಸ ವರ್ಷ ಇರಲಿ ಆಚರಣೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮದು ಒಂದು ಟ್ಯಾಗ್ ಲೈನ್ ನಾವು ಈಗ ಸ್ಟಾರ್ಟ್ ಮಾಡ್ತೇವೆ. ಆಲ್ರೆಡಿ ನಮ್ಮ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹೇಳ್ತಾ ಇದ್ದೀವಿ, ಸೆಲೆಬ್ರೇಟ್ ವಿತ್ ರೆಸ್ಪಾನ್ಸಿಬಿಲಿಟಿ. ಸೆಲೆಬ್ರೇಷನ್ ವಿತ್ ರೆಸ್ಪಾನ್ಸಿಬಿಲಿಟಿ. ಸೊ ರೆಸ್ಪಾನ್ಸಿಬಿಲಿಟಿ ಜೊತೆಗೆ ಸೆಲೆಬ್ರೇಟ್ ಮಾಡಿ ನಾವು ನಿಮ್ಮ ಜೊತೆಗಿದ್ದೀವಿ. ಸೊ ಅಲ್ಲಿ ಏನಾಗುತ್ತೆ, ಜನ ಈಗ ಇದು ಭಾಳ ಯುನಿಕ್ ಸಿಚುವೇಶನ್ ಇದೆ. ಇಂಟ್ರೆಸ್ಟಿಂಗ್ ಅಂದರೆ ಜನ ಬರೋದು ಮಾರ್ಕೆಟ್ಗೆ, ಅವ್ರ ಹೋಟೆಲ್ ಅಂಗಡಿ ಅವ್ರಿಗೆ ಹೋಗ್ತದೆ ಎಲ್ಲ ಆ ದಿವಸ. ಅಂದರೆ ನಾವು ಹೊಸ ವರ್ಷ ಬಗ್ಗೆ ಹೇಳೋದು. ನಾವು ನಮ್ಮದು ಏನು ಸ್ಕೀಮ್ ಇದೆ, ಬರೀ ಬಂದೋ ಸ್ಕೀಮ್ ಇಲ್ಲ, ಆ ಹಿಂದೆ ಏನೇನು ನಡೀತಾ ಇದೆ, ಯಾರು ಬರೋದು ಅಲ್ಲಿಗೆ, ಯಾರು ಬರೀ ಕುಡಿಯೋಕೆ ಬರ್ತಾರ ಅಥವಾ ತಿನ್ನಲಿಕ್ಕೆ ಬರ್ತಾರ ಅಥವಾ ಮಜಾ ಮಾಡಲಿಕ್ಕೆ ಬರ್ತಾರ, ಕೆಲವರು ಆ ಏನು ಎಂಜಾಯ್ ಮಾಡ್ತಾ ಇದ್ದಾರೆ ಅವ್ರಿಗೆ ತೊಂದರೆ ಮಾಡಲಿಕ್ಕೆ ಕೆಲವರು ಬರ್ತಾರೆ. ಅಂಥವ್ರ ಬಗ್ಗೆ ನಾವು ಆಲ್ರೆಡಿ ನಿಗಾ ಇಟ್ಕೊಂಡಿದ್ದೀವಿ, ನಾವು ಪಟ್ಟಿನೂ ಮಾಡಿದ್ದೀವಿ. ಸೊ ನಮ್ಮದು ಎಲ್ಲ ಕಡೆ ಈಗ ಹೊಸ ಟೆಕ್ನಿಕ್ ಇದೆ, ಟೆಕ್ನಾಲಜಿ ಬಂದಿದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದೆ. ಸೊ AI ಬೇಸ್ಡ್ ಕ್ಯಾಮ್ರಾಸಲ್ಲಿ ನಮ್ಮದು ಎಲ್ಲ ಫೇಶಿಯಲ್ ರೆಕಾಗ್ನಿಷನ್ ಸಿಸ್ಟಮ್ಸ್ ಇದೆ. ಅದರಲ್ಲಿ ನಾವು ಫೀಡ್ ಮಾಡಿ ಯಾವ ಏರಿಯಾದಲ್ಲಿ ಜಾಸ್ತಿ ಜನ ಬರೋದು, ಯಾವ ಬ್ಯಾಡ್ ಕ್ಯಾರೆಕ್ಟರ್ಸ್ ಎಲ್ಲರೂ ಫೀಡ್ ಆಗಿದೆ.
ಸೊ ಅಲ್ಲಿ ಬಂದರೆ ನಾವು ಪಿಕಪ್ ಮಾಡ್ತೀವಿ. ಫಸ್ಟ್ ಅವ್ರಿಗೆ ಬರಲಿಕ್ಕೆ ಬಿಡಲ್ಲ, ಯಾರು ತೊಂದರೆ ಮಾಡೋರು ಬರೋದು, ನಾವು ಬೇರೆಯವ್ರ ಬಗ್ಗೆ ಹೇಳ್ತಾ ಇಲ್ಲ. ಕನಿಷ್ಠ 99%ಗಿಂತ ನಾನು ಹೇಳ್ಬೋದು ಜನ ಒಳ್ಳೆಯವರು. 1% ಯಾರು ತೊಂದರೆ ಮಾಡೋರು ಅವ್ರಿಗೆ ನಾವು ಬಿಡೋದಿಲ್ಲ. ಸೊ ಇದು ಒಂದು ಟೆಕ್ನಿಕ್. ಜೊತೆಗೆ ನಮ್ಮದು ಎಲ್ಲ ಟೀಮ್ಸ್ ಅಂದರೆ ನಮ್ಮ DCP ಲೆವೆಲಿಂದ ಹಿಡಿದು ACP ಇನ್ಸ್ಪೆಕ್ಟರ್ಸ್ ಎಲ್ಲರೂ ಕಳೆದ ಒಂದು ವಾರದಿಂದ ನೀವು ನೋಡಿರ್ಬೋದು ಎಲ್ಲ ಕಡೆ ಅವರು ಫುಲ್ ಒಂದು ವಿಶ್ಲೇಷಣೆ ಸರ್ವೆ ಮಾಡ್ತಾಯಿದ್ರು. ಎಷ್ಟು ಜನ ಬರ್ಬೋದು, ಯಾವ ರೀತಿ ಅವ್ರದ್ದು ಮೂವ್ಮೆಂಟ್ಸ್ ಮಾಡಬೇಕು, ಯಾವ ರೀತಿ ಟ್ರಾಫಿಕ್ ಎಲ್ಲಿ ನಿರ್ಬಂಧನ ಮಾಡಬೇಕು, ಎಲ್ಲಿ ಟ್ರಾಫಿಕ್ ಬಿಡಬೇಕು. ಸೊ ತುಂಬ ನಾನು ವಿಶೇಷವಾಗಿ ನಮ್ಮ ಪೊಲೀಸವರು ಮಾಡಿ ಮತ್ತು ಇಂಟರ್ ಡಿಪಾರ್ಟ್ಮೆಂಟ್ ಮೀಟಿಂಗ್ ಕೂಡ ಮಾಡಿದ್ದೀವಿ. ಸೊ ನನಗೆ ಫುಲ್ ಭರವಸೆ ಇದೆ, ನಾವು ಜನಕ್ಕೆ ಒಳ್ಳೆ ರೀತಿಯಿಂದ ಸೆಲೆಬ್ರೇಟ್ ಮಾಡಲಿಕ್ಕೆ ನಾವು ಅವಕಾಶ ಕೊಡ್ತೀವಿ. ತೊಂದರೆ ಮಾಡೋರು ಯಾರಿದ್ರೋ ಅವ್ರಿಗೆ ನಾವು ಬಿಡೋದಿಲ್ಲ ಮತ್ತು ಅವಕಾಶ ಇಲ್ಲ. ಓಕೆ ಸರ್, ಎಷ್ಟು CC ಕ್ಯಾಮ್ರಾಸನ್ನು ಅಳವಡಿಸಿದಿರಿ? ಯಾಕೆಂದರೆ ಬೆಂಗಳೂರಲ್ಲಿ ಒಂದು ಕಂಪ್ಲೇಂಟ್ ಇದೆ, ತುಂಬ ಏರಿಯಾಗಳಲ್ಲಿ CC ಕ್ಯಾಮ್ರಾ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಎಕ್ಸ್ಪೆಷಲಿ ಇಂದ ನ್ಯೂ ಇಯರ್ ಸಮಯ ಅಂತಂದರೆ ಕೇವಲ ಬೆಂಗಳೂರಿಗರು ಮಾತ್ರ ಇರೋದಿಲ್ಲ, ರಾಜ್ಯದ ಬೇರೆ ಬೇರೆ ಡಿಸ್ಟ್ರಿಕ್ಟ್ಗಳಿಂದಲೂ ಕೂಡ ಬೆಂಗಳೂರಿಗೆ ಬರುವಂಥವ್ರು ಇರ್ತಾರೆ. ಯೂತ್ಸ್ ಇರಬಹುದು ಅಥವಾ ಫ್ಯಾಮಿಲಿ ಇರಬಹುದು, ಬರೋರು ಇರ್ತಾರೆ. ಸೊ ವಾಟ್ ಅಬೌಟ್ ದಿ CC ಕ್ಯಾಮ್ರಾಸ್? CC ಕ್ಯಾಮ್ರಾಸ್ ಬಗ್ಗೆ ಈಗ ಏನಾಗಿದೆ, ನಮ್ಮಲ್ಲಿ ತುಂಬ ಒಳ್ಳೆ ಸೆಟಪ್ ಇದೆ. ನಮ್ಮದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಇದೆ, ಅದು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ 9,000ಕ್ಕಿಂತ ಹೆಚ್ಚು ನಮ್ಮದೇ ಕ್ಯಾಮ್ರಾಸ್ ಇದೆ, ಆಲ್ರೆಡಿ ಫಿಕ್ಸ್ಡ್ ಕ್ಯಾಮ್ರಾಸ್ ಅದು ಆಲ್ರೆಡಿ ಇದೆ. ಜೊತೆಗೆ ಪಬ್ಲಿಕ್ ಫೀಲ್ಡಲ್ಲಿ ಅಂದರೆ ಪಬ್ಲಿಕ್ ಸೇಫ್ಟಿ ಆ್ಯಕ್ಟ್ ಇದೆ ಸರ್ಕಾರದ್ದು, ಅದರಲ್ಲಿ 5 ಲಕ್ಷಕ್ಕಿಂತ ಜಾಸ್ತಿ ಕ್ಯಾಮ್ರಾ ಇನ್ಸ್ಟಾಲ್ಡ್ ಇದೆ. ಅದು ನಮ್ಮದಲ್ಲ, ಪಬ್ಲಿಕ್ ಬಟ್ ಅದರದ್ದು ಜಿಯೋ ಟ್ಯಾಗಿಂಗ್ ನಾವು ಮಾಡಿದ್ದೀವಿ. ಅಂದರೆ ಎಲ್ಲಿ ಲೊಕೇಶನ್ ಇದೆ ನಮ್ಗೆ ಗೊತ್ತಿದೆ. ಇದು ಬಿಟ್ಟು ಆ ಏರಿಯಾದಲ್ಲಿ ಅದು MG ರೋಡ್ ಇರಲಿ, ಕೋರಮಂಗಲ ಇರಲಿ, ಇಂದಿರಾನಗರ್, ವೈಟ್ ಫೀಲ್ಡ್, ಬೇರೆ ಬೇರೆ ಕಡೆ ಎಲ್ಲಿ ಇದೆ, ನಮ್ಮ ಡೆಪ್ಟಿ ಕಮಿಷನರ್ಸ್ ಅವರು ತುಂಬ ಚೆನ್ನಾಗಿ ಅವರು ಸರ್ವೆ ಮಾಡಿ ಅವ್ರವ್ರ ಲಿಮಿಟ್ಸಲ್ಲಿ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಜೊತೆಗೆ ಸೇರಿ ಅಲ್ಲಿ ಇನ್ಸ್ಟಾಲ್ ಮಾಡ್ತಾಯಿದ್ದಾರೆ. ಸೊ ಇದು ಇನ್ಸ್ಟಾಲೇಷನ್ ಮೋರ್ ದೆನ್ 3,000-4,000 ಕ್ಯಾಮ್ರಾಸ್ ಎಕ್ಸ್ಟ್ರಾ ಬರ್ತದೆ. ಸೊ ಕ್ಯಾಮ್ರಾಸ್ ಬಗ್ಗೆ ಯಾವುದೂ ಸಮಸ್ಯೆ ಇಲ್ಲ. ಇಲ್ಲಿ ಮೇನ್ ಸಮಸ್ಯೆ ಏನಾಗ್ತದೆ, ಆ ಕ್ಷಣಕ್ಕೆ 3-4 ತಾಸಲ್ಲಿ ಸ್ವಲ್ಪ ಜನ ಒಂದು ರಶ್ ತುಂಬ ಇರ್ತದೆ. ಆ ರಶ್ಗೆ ಯಾವ ರೀತಿ ಕಂಟ್ರೋಲ್ ಮಾಡಬೇಕು. ಸೊ ಇದರಲ್ಲಿ ನಾವು ಬೇರೆ ಬೇರೆ ರೀತಿಯಿಂದ ಮಾಡ್ತಾಯಿದ್ದೀವಿ. ಇನ್ನೂ ಹಲವಾರು ಕೆಲವು ದಿವಸ ಬಾಕಿ ಇದೆ. ಬಟ್ ಈ ನಿನ್ನೆ ಕೂಡ ಶುಕ್ರವಾರ ಇತ್ತು, ಇವತ್ತು ಶನಿವಾರ ಇದೆ. ಶನಿವಾರ ನಾವು ವಿಶೇಷವಾಗಿ ಇವತ್ತು ಈ ವಾರದಿಂದನೇ ಅಲ್ಲಿ ನಮ್ಮ ಪೊಲೀಸ್ ಪೆಟ್ರೋಲಿಂಗ್ ಟೀಮ್ ಹೋಗ್ತಾ ಇದೆ. ಏರಿಯಾದಲ್ಲಿ ಎಲ್ಲಿ ಜನ ಬರ್ಬೋದು, ಅಲ್ಲಿ ಯಾವ ರೀತಿ ಈಗಲೇ ಪ್ರಿಪ್ರೇಷನ್ ಮಾಡಬೇಕು. ಸೊ ನಮ್ಮ ಪ್ರಕಾರ ಕ್ಯಾಮ್ರಾಸ್ ಇರಲಿ ಅಥವಾ ಬೇರೆ ಟೆಕ್ನಿಕಿಂದ ನಾವು ಕಂಟ್ರೋಲ್ ಮಾಡಲಿಕ್ಕೆ ಸಿದ್ಧ ಆಗಿದ್ದೀವಿ. ಸರ್, ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯ ನಾಗರಿಕರು, ಸೀನಿಯರ್ ಸಿಟಿಸನ್ಸ್ನ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ನಿಟ್ಟಿನಲ್ಲಿ ಮಹಿಳಾ ಪೊಲೀಸ್ ಸಿಬ್ಬಂದಿಯನ್ನು ನಿಯೋಜಿಸೋದಾಗಲಿ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಇದು ಭಾಳ ಒಳ್ಳೆ ಪ್ರಶ್ನೆ ಇದೆ. ಯಾಕೆಂದರೆ ನಾನು ಮರ್ತೋಗ್ಬೇಡ, ಅದು ಫಸ್ಟ್ ನಾ ಹೇಳಿದಾಗ ಸೆಲೆಬ್ರೇಟ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಅಲ್ಲಿಗೆ ಮಹಿಳೆಯದು ಪ್ರಶ್ನೆ ಬರ್ತದೆ. ವಿ ಹ್ಯಾವ್ ಟು ಗಿವ್ ಸ್ಪೇಸ್ ಟು ಎವ್ರಿ ಒನ್. ಎಲ್ಲರಿಗೂ ನಾವು ಸ್ಪೇಸ್ ಕೊಡಬೇಕು. ಯಾರು ಬರ್ತಾರೋ ಅವ್ರಿಗೆ ನಾವು ಅನುಕೂಲ ಮಾಡಿ ಕೊಡಬೇಕು ಸೆಲೆಬ್ರೇಟ್ ಮಾಡಲಿಕ್ಕೆ. ಯಾಕೆಂದರೆ ಇದರಲ್ಲಿ ಏನು ಭಾಳ ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಅಥವಾ ಯಾವುದೋ ಒಂದು ಅಫಿಷಿಯಲ್ ಆಗಿ ಸೆಲೆಬ್ರೇಷನ್ ಇಲ್ಲ, ಜನ ಅವ್ರ ಪಾಡಿಗೆ ಸೆಲೆಬ್ರೇಟ್ ಮಾಡ್ತಾರೆ. ಆ ಸೆಲೆಬ್ರೇಷನ್ಗೆ ನಾವು ಕರೆಕ್ಟಾಗಿ ನೋಡ್ಕೊಳ್ಬೇಕು, ಯಾರಿಗೆ ತೊಂದರೆ ಆಗಬಾರ್ದು. ಇದರಲ್ಲಿ ವುಮೆನ್ ಸೇಫ್ಟಿ ನಮ್ಮದು ಭಾಳ ಇಂಪಾರ್ಟೆಂಟ್ ಇದೆ. ದಟ್ ಈಸ್ ದಿ ಮೇನ್ ಇಂಪಾರ್ಟೆಂಟ್ ಥಿಂಗ್ ವೆರ್ ವಿ ಆರ್ ಗಿವಿಂಗ್, ನಾವು ಸ್ಟ್ರೆಸ್ ಕೊಡ್ತಾ ಇದ್ದೀವಿ. ಸೊ ವುಮೆನ್ ಸೇಫ್ಟಿಯಲ್ಲಿ ನಮ್ಮದು ರಾಣಿ ಚೆನ್ನಮ್ಮ ಪಡೆ ಟೀಮ್ಸ್ ಇದೆ ಎಲ್ಲ ಕಡೆ, ಅದು ನಾವು ಡಿಪ್ಲಾಯ್ ಮಾಡ್ತಾಯಿದ್ದೀವಿ. ಮತ್ತು ವುಮೆನ್ ಹೆಲ್ಪ್ ಡೆಸ್ಕ್ ಅಲ್ಲಿ ಪಾಯಿಂಟ್ ಔಟ್ ಮಾಡಿ, ಅದಕ್ಕೆ ಈ ಸರಿ ನಾವು ವಿಶೇಷವಾಗಿ ಜಿಯೋ ಟ್ಯಾಗಿಂಗ್ ಕೂಡ ಮಾಡ್ತಾಯಿದ್ದೀವಿ. ಅಂದರೆ ಪಬ್ಲಿಕ್ ಗೊತ್ತಾಗ್ಬಿಡ್ತದೆ ಎಲ್ಲೆಲ್ಲಿದೆ. ಸೊ ಅದು ಒಂದು ಪ್ಲಸ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ನಿಯರೆಸ್ಟ್ ಪಬ್ಲಿಕ್ ಇದು ಹೆಲ್ತ್ ಸೆಂಟರ್ಸ್, ಹಾಸ್ಪಿಟಲ್ಸ್ ಅಲ್ಲಿ ಜಾಸ್ತಿ ಹೆಚ್ಚಿನ ವುಮೆನ್ ಸ್ಟಾಫ್ ಇಡಬೇಕು, ಆ್ಯಂಬುಲೆನ್ಸಸ್ ವ್ಯವಸ್ಥೆ ಇಟ್ಕೊಳ್ಬೇಕು. ಖಂಡಿತ ಇಂಥ ಅವಶ್ಯಕತೆ ಬರೋದಿಲ್ಲ, ಆದರೆ ಎಮರ್ಜೆನ್ಸಿಲಿ ನಾವು ರೆಡಿ ಇಡಬೇಕು. ಸೊ ವುಮೆನ್ದು ಸೇಫ್ಟಿ ನಮ್ಮದು ಪ್ರೈಮ್ ಇಂಪಾರ್ಟೆಂಟ್ ಇದೆ. ಜೊತೆಗೆ ನ್ಯಾಚುರಲ್ ಆಗಿ ಎಲ್ಡರ್ಲಿ ಸಿಟಿಸನ್ ಇರಲಿ, ಮಕ್ಕಳು ಇರಲಿ, ಎಲ್ಲರದ್ದು ಇದು ಒಂದು ಸೆಲೆಬ್ರೇಟ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದರ ಬಗ್ಗೆ ನಾವು ವಿಶೇಷವಾಗಿ ನೋಡಿದರೆ ಖಂಡಿತ ನಮ್ಮದು ಸೆಲೆಬ್ರೇಷನ್ ಚೆನ್ನಾಗಿದೆ. ಓಕೆ ಸರ್, ಮತ್ತೊಂದು ಪ್ರಶ್ನೆ. ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಪಬ್ಸು, ಕ್ಲಬ್ಸು, ನೈಟ್ ಲೈಫ್ ಸ್ಟಾರ್ಟ್ ಆಗುತ್ತೆ ಈಗ ನ್ಯೂ ಇಯರ್ ಅಂದ ತಕ್ಷಣ. ಸೊ ಅವ್ರಗಳಿಗೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀರಾ ಪೊಲೀಸ್ ಕಡೆಯಿಂದ? ಮೋಸ್ಟ್ ಇಂಪಾರ್ಟೆಂಟ್. ಎಸ್, ಇದು ಭಾಳ ಇಂಪಾರ್ಟೆಂಟ್ ಇದೆ. ನಮ್ಮ ಪೊಲೀಸ್ ಅವರು ಆಲ್ರೆಡಿ ಟೀಮ್ಸ್ ಅಲ್ಲಿ ಮಾಡ್ತಾ ಇದ್ದಾರೆ, ವಿಶೇಷ ಅವ್ರ ಜೊತೆಗೆ ಮೀಟಿಂಗ್. ಇದರಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ, ಪಬ್ಸ್ ಮತ್ತು ಬಾರ್ಸಲ್ಲಿ ಕೆಲವು ಟೈಮ್, ಎಲ್ಲದೂ ಹೇಳ್ತಾ ಇಲ್ಲ, ಕೆಲವರು
ಅಲ್ಲಿ ಏನಾದರೂ ಜಗಳ ಅಥವಾ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ಬೌನ್ಸರ್ಸ್ ಅವ್ರು ಏನು ಮಾಡ್ತಾರೆ ಪರ್ಟಿಕ್ಯುಲರ್ ಕೆಲವರಿಗೆ ಅವರು ಹೊರಗೆ ಕಳಿಸಿ ಹೌದು ಹೊರಗೆ ಹೋದ ತಕ್ಷಣ ಅದು ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗುತ್ತೆ. ಸೊ ನಮ್ಮದು ಮೀಟಿಂಗ್ಸಲ್ಲಿ ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ ಅವ್ರಿಗೆ, ನಿಮಗೆ ಏನಾದರೂ ಸಮಸ್ಯೆ ಆದರೆ ಅಥವಾ ಯಾರು ತೊಂದರೆ ಮಾಡ್ತಾಯಿದ್ದಾರೆ ಅಥವಾ ನಿಮ್ಮ ಕಡೆಯಿಂದ ಆಗಲಿ ಅಥವಾ ಅವ್ರ ಕಡೆಯಿಂದ ಆಗಲಿ ಏನೋ ಸಮಸ್ಯೆ ಆದರೆ ತಕ್ಷಣ ನೀವು ಪೊಲೀಸ್ಗೆ ಹೇಳಲೇಬೇಕು. ಯಾಕಂದರೆ ಅಲ್ಲಿ ಎಲ್ಲ ಕಡೆ ಪೊಲೀಸ್ ಇರ್ತದೆ. ಸೊ ಪೊಲೀಸ್ಗೆ ಹೇಳಿದ್ರೆ ನಾವು ಬಂದು ಅಲ್ಲೇ ಸಮಸ್ಯೆ ಬಗೆಹರಿಸ್ತೀವಿ. ಬಟ್ ನಿಮ್ಮ ಸಮಸ್ಯೆ ನೀವು ಲಾ ಆ್ಯಂಡ್ ಆರ್ಡರ್ ಹೊರಗೆ ಹಾಕಿಬಿಟ್ಟು ಬೇರೆಯವ್ರ ತಲೆಗೆ ಹಾಕಿಬಿಟ್ರೆ ಅದು ತಪ್ಪು. ಸೊ ಫಾರ್ ದ್ಯಾಟ್ ವಿ ಆರ್ ಇನ್ಸ್ಟಾಲಿಂಗ್ CCTVs. ನಾವು ಅವ್ರ ಜೊತೆಗೆ ಮೀಟಿಂಗು ಮಾಡ್ತಾಯಿದ್ದೀವಿ, ಬರೆದು ಕೊಡ್ತಾಯಿದ್ದೀವಿ. ಪ್ಲಸ್ ಇದರಲ್ಲಿ ಮ್ಯೂಸಿಕ್ ಏನು ಪ್ಲೇ ಮಾಡ್ತಾರೆ ಅದು ಡೆಸಿಬಲ್ ಲೆವೆಲ್ಗಿಂತ ಕಡಿಮೆ ಇರಬೇಕು. ಈಗ ಆಲ್ರೆಡಿ ನಿನ್ನೆಯಿಂದ ನಾವು ಚೆಕ್ ಮಾಡ್ತಾ ಇದ್ದೀವಿ. ಯಾರ್ದು ಇದ್ದರೆ ನಾವು ಖಂಡಿತ ಅವ್ರಿಗೆ ಈಗಲೇ ಕ್ಲೋಸ್ ಮಾಡಿಬಿಡ್ತೀವಿ. ನಾವು ಆ ದಿವಸಕ್ಕೋಸ್ಕರ ವೇಟು ಮಾಡಲ್ಲ. ಸೊ ಅದು ಒಂದು ಎಚ್ಚರಿಕೆ ಇದೆ. ಜೊತೆಗೆ ನಂಬರ್ ಆಫ್ ಕೂಪನ್ಸ್, ನಂಬರ್ ಆಫ್ ಪಾಸಸ್, ಅವ್ರದ್ದು ಏನು ಕೆಪಾಸಿಟಿ ಇದೆ ಆ ಕೆಪಾಸಿಟಿ ಮೀರಿ ಸೇಲ್ ಮಾಡಿದರೆ ಅವ್ರ ಮೇಲೆ ಅಬ್ಜೆಕ್ಷನ್ ಇರುತ್ತೆ. ಸೊ ಇದರಲ್ಲಿ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕ್ಲೋಸಿಂಗ್ ಟೈಮ್ ಏನು ಇಲ್ಲಿ ಆ್ಯಸ್ ಆಫ್ ಟುಡೇ 1 ಗಂಟೆ ಇದೆ, 1 ಗಂಟೆ ಇರೋದು ಆ್ಯಸ್ ಆಫ್ ಟುಡೇ. ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಇದೆ. ಸೊ ನೈಟ್ ಲೈಫ್ ಬಗ್ಗೆ ಅಥವಾ ಇದರ ಸೆಲೆಬ್ರೇಷನ್ ಬಗ್ಗೆ ನಮಗೆ ಯಾವುದೂ ಅಬ್ಜೆಕ್ಷನ್ ಇಲ್ಲ. ಸೆಲೆಬ್ರೇಷನ್ ಎಲ್ಲರೂ ಕೂಡಿ ಮಾಡಿದರೆ ಅದರಲ್ಲಿ ಓನರ್ಸ್, ಹೋಟೆಲ್ ಓನರ್ಸ್, ಪಬ್ಲಿಕ್ ಎಲ್ಲರೂ ಶಾಮಿಲ್ ಇರ್ತಾರೆ. ಸೊ ಎಲ್ಲರೂ ಅವ್ರವ್ರದ್ದು ನೋಡ್ಕೊಂಡು ಕರೆಕ್ಟಾಗಿ ಮಾಡಿದರೆ ನಮಗೆ ಏನು ಪ್ರಾಬ್ಲಮ್ ಇಲ್ಲ. ಯಾವ್ದು ಒಂದು ಕಡೆಯಿಂದ ಸಮಸ್ಯೆ ಆದರೆ ನಾವು ಬಿಗಿ ಟೈಟ್ ಮಾಡ್ತೀವಿ. ಟೋಟಲ್ ಎಷ್ಟು ಸಾವಿರ ಪೊಲೀಸರನ್ನ ನಿಯೋಜಿಸ್ತಾ ಇದ್ದೀರಾ ಸರ್ ಹೊಸ ವರ್ಷಕ್ಕೆ ಅಂತ ಬೆಂಗಳೂರಲ್ಲಿ? ಇನ್ನೂ ಅದರ ಕರೆಕ್ಟ್ ಲೆಕ್ಕ ಇನ್ನೂ ಟೈಮ್ ಆಗುತ್ತೆ. ಬಟ್ ಸರಾಸರಿ 20,000 20,000